ನನಗೆ ತುಂಬ ಬೇಜಾರಾದಾಗಲೇ ಜಾಸ್ತಿ ತಿಂತಾ ಇದ್ದಿದ್ದು. ಆದರೆ ಇತ್ತೀಚೆಗೆ ಆ ಊಟನೂ ಸೇರ್ತಾ ಇರಲಿಲ್ಲ. ಆದರೆ ಇವತ್ತು ಅಮ್ಮ ಮಾಡಿದ ಅಡುಗೆ ಊಟ ಮಾಡಿದ್ನಲ್ಲ, ನಂಗೆ ತುಂಬ ಖುಷಿ ಆಗೋಯ್ತು. ನೀವೆಲ್ಲ ಯಾಕೆ ಹಿಂಗೆ ಕೂತಿದ್ದೀರಾ? ಬನ್ನಿ ಬಾಳೆಹಣ್ಣು ತಿನ್ನಿ. ಬೇಡ, ನೀ ತಿನ್ನು. ರಶ್ಮಿ ಅಕ್ಕ, ನೀನು ಜಗತ್ತಲ್ಲಿ ಎಲ್ಲಿ ಬೇಕಾದ್ರೂ ಬಾಳೆಹಣ್ಣು ತಿನ್ನು, ಆದ್ರೆ ಕೊಟ್ಟಿಗೆ ಹತ್ರ ಮಾತ್ರ ತಿನ್ನಕ್ ಹೋಗ್ಬೇಡ. ಯಾಕೆ? ಅದು ಆ ಕೊಟ್ಟಿಗೆಲಿ ಹಸು ಇರುತ್ತಲ್ಲ, ಅದೇನಾದ್ರೂ ಇವಳು ಬಾಳೆಹಣ್ಣು ತಿನ್ನೋದನ್ನ ನೋಡ್ಬಿಟ್ರೆ ಆ ಹಸುಗಳು ಅಯ್ಯೋ ಇವಳು ನಮಗೆ ಸಿಪ್ಪೆ ನೋಡ್ಸಲ್ವಲ್ಲ ಅಂತ ಟೆನ್ಷನ್ ಆಗ್ಬಿಡುತ್ತೆ. ಅದಕ್ಕೆ ಈ ಚೋಟು ಮಾಡೋ ಡಬ್ಬಾ ಜೋಕಂಗ್ ನಗ್ತಿದ್ದೀರಲ್ಲ, ಮೇನ್ ಮ್ಯಾಟ್ರ್ ಬಿಟ್ಬಿಟ್ಟಿದ್ದೀರಾ. ಓ ಮ್ಯಾಟ್ರು ಅದಕ್ಕೆ ನಾನು ಅದನ್ನೇ ಕೇಳ್ಬೇಕಂತಿದ್ದೆ. ಆದ್ರೆ ನೀನಿದ್ದಲ್ಲ, ನಿನ್ನ ಎದುರುಗಡೆ ಏನ್ ಕೇಳೋಣ ಅಂತ ಸುಮ್ಕಿದ್ದೆ. ಅಯ್ಯೋ ಅದ್ರಲ್ಲಿ ನಾಚಿಕೆ ಏನ್ ಬಂತು? ಕೇಳ್ಬೇಕು ಅಂತ ಅನ್ಸಿದ್ರೆ ಕೇಳ್ಬಿಡ್ಬೇಕಪ್ಪ ಅಲ್ವಾ ಅತ್ಗೆ? ಅತ್ಗೆ ಏನಿದು? ನಾನು ದೊಡ್ಡೋಳಾಗಿದ್ದೀನಿ ತಾನೆ. ಓಹ್, ನಮ್ಗೆಲ್ರಿಗೂ ಗೊತ್ತು. ಆಪರೇಷನ್ ಪಿಂಕಿಲ್ ಏನಾಗಿತ್ತು? ಅದಕ್ಕೆ ಅದು ಬೇಕು ಅಂತ ಮಾಡಿದ್ದಲ್ಲ, ಬೈ ಮಿಸ್ಟೇಕ್ ಆಗಿ ಆಗಿತ್ತಲ್ವಾ ಅದಕ್ಕೆ? ಅದಕ್ಕೆ ನಾನು ಎಕ್ಸಾಮ್ ಮುಗಿಸಿ ಕಾಲೇಜ್ಗೆ ಹೋಗೋ ಟೈಮ್ ಅದಕ್ಕೆ ಐ ಆಮ್ ಅ ಟೀನೇಜ್ ಗರ್ಲ್, ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ. ಯಾವ್ದ್ರ ಬಗ್ಗೆ ಇಷ್ಟೊಂದೆಲ್ಲ ಚರ್ಚೆ ಆಗ್ತಿರೋದು? ನಿನ್ ಹನಿಮೂನ್ ಬಗ್ಗೆ. ಅಯ್ಯೋ, ನೀವ್ ಅನ್ಕೊಳೋ ಥರ ಏನಿಲ್ಲಪ್ಪ. ಓ ಬೆಂಕಿ ಇಲ್ದಲೆ ಹೊಗೆ, ಏನು ಇಲ್ದಲೆ ನಾಚಿಕೆ, ಎರಡು ಬರಕ್ಕಿಲ್ಲ ಅಲ್ವೇನತ್ಗೆ? ಕರೆಕ್ಟಾಗಿ ಹೇಳ್ದೆ ರಾಣಿ. ಹೇಳ್ರಿ ಟೀಚರ್ ಅಮ್ಮ. ಅಯ್ಯೋ, ನೀವು ಹೇಳ್ತಿರೋದನ್ನ ಕೇಳಿ ಕೇಳಿ ನಾಚಿಕೆ ಬರ್ತಿದೆ. ಬೇರೆ ಏನೂ ಇಲ್ಲಪ್ಪ. ಬೇರೆ ಏನೂ ಇಲ್ವಾ? ಮತ್ತಿನ್ನೇನು ಕುಂಟಬಿಲೆ ಆಡಕ್ ಹೋಗಿದ್ರ ಅಲ್ಲಿಗೆ? ಹೋಗಿದ್ದೇನೋ ನಿಜ. ರತ್ನಕ್ಕ, ಅಲ್ಲಿ ಏನಾಯ್ತು ಹೇಳೆ. ಅಯ್ಯೋ, ನಂಗೆ ನಾಚಿಕೆ ಆಗುತ್ತೆ ಪಾಪ ಅವರು. ಹಲೋ ಮೇಡಮ್, ನಿನಗೆ ಅವರು ಅವರಾಗಕ್ಕಿಂತ ಮುಂಚೆ ನನಗೆ ಅವರು ಅಣ್ಣ. ಪರವಾಗಿಲ್ಲ, ಹೇಳಿ. ಅದು ಚಿಕ್ಕ ವಯಸ್ಸನ್ನು ನೋಡ್ಕೊಂಡು ಬೆಳೆದಿರೋದಲ್ವಾ, ಅದಕ್ಕೆ ನಮ್ಮಿಬ್ಬರ ಮಧ್ಯೆ ಆ ಥರ ಭಾವನೆ ಬರುತ್ತೋ ಇಲ್ವೋ ಅಂತ ಅನಿಸಿತ್ತು. ಆ ಥರ ಭಾವನೆ ನಮ್ಮಲ್ಲಿ ನಿಧಾನವಾಗಿ ಬರಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಅಯ್ಯಪ್ಪ, ಇವಳು ಟೈಮ್ ಕೊಡೋ ಅಷ್ಟರಲ್ಲಿ ನಾ 3 ಬಸ್ ಬರೋ ಟೈಮೇ ಆಗೋಗುತ್ತೆ. ಅಮ್ಮ ತಾಯಿ, ದಯವಿಟ್ಟು ಹೇಳಿ ಅಕ್ಕ. ಅದು ಫಸ್ಟ್ ನೈಟ್ ಅರೇಂಜ್ ಆಗಿತ್ತಾ? ಆದರೆ ನಾನು ರಜಾ ಆಗ್ಬಿಟ್ಟೆ ಕಣೆ. ಅಯ್ಯೋ ಛೇ, ಬ್ಯಾಡ್ ಲಕ್. ಅಯ್ಯೋ ಸಾರಿ ರತ್ನ, ನನಗೆ ಈ ವಿಷಯ ಮುಂಚೆನೇ ಗೊತ್ತಿತ್ತು. ಇವರೆಲ್ಲ ನಿಂಗೆ ರೇಗಿಸ್ತಿದ್ರಲ್ಲ, ತಮಾಷೆ ಮಾಡ್ತಿದ್ರಲ್ಲ ಅಂತ ನಾನು ತಮಾಷೆ ಮಾಡಿಬಿಟ್ಟೆ, ಸಾರಿ. ಆದರೆ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ನ ಕರೆಕ್ಟ್ ಟೈಮಿಗೆ ತಗೋ ಆಯಿತಾ?